ಬೈಸರನ್ ವ್ಯಾಲಿಗೆ ಸಂಪರ್ಕವನ್ನ ಮಾಡೋದಕ್ಕೆ ಇರುವಂತ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಇದೇ ಮಾರ್ಗ. ಈ ಮಾರ್ಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಕುದುರೆ ಬಿಟ್ಟು ಬೇರೆ ಯಾವುದು ಕೂಡ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕುದುರೆಯನ್ನ ಹತ್ತುಕೊಂಡು ಇಲ್ಲಿಂದ ಹೋದ್ರೆ, ಈ ಮಾರ್ಗವಾಗಿ ಹೋದ್ರೆ ನೋಡಿ, ಇಲ್ಲಿ ಒಂದು ತೊರೆ ಹರಿತಾ ಇದೆ. ಆ ಕಡೆ ಕಾಣಿಸುವುದು ನಿಮಗೆ ಡೀಪ್ ಫಾರೆಸ್ಟ್. ಅದು ಆ ಫಾರೆಸ್ಟ್ ನಲ್ಲಿ ಸಂಪೂರ್ಣವಾಗಿ ಅಲ್ಲಿ ಒಂದು ದುರ್ಗಮವಾದಂತಹ ಕಾಡು. ಅದು ಆ ಕಾಡಿನಲ್ಲಿ ಯಾರೂ ಕೂಡ ವಾಸಿಸ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಅಲ್ಲಿ ಭಯೋತ್ಪಾದಕರು ಅಲ್ಲೇ ಇದ್ರು, ಅಲ್ಲಿಂದನೇ ಅಟ್ಯಾಕ್ ಆಯ್ತು. ಈ ಕಡೆ ನೋಡಿದ್ರೆ ಇಲ್ಲಿ ಇದು ಹಳ್ಳಿ, ಇಲ್ಲಿ ಜನ ಇದ್ದಾರೆ, ಕಾಶ್ಮೀರದ ಜನ ಇದ್ದಾರೆ. ಅವರೇ ಅಲ್ಲಿ ಸಣ್ಣ ಪುಟ್ಟ ವ್ಯವಹಾರಗಳನ್ನೆಲ್ಲ ಮಾಡ್ಕೊಂಡು ಅಲ್ಲಿ ಬದುಕ್ತಾ ಇದ್ದಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ಬೈಸರನ್ ವ್ಯಾಲಿ ಇದೆಯಲ್ಲ, ಇದು ಭೂಲೋಕದ ಸ್ವರ್ಗ ಹೌದು, ಮಿನಿ ಸ್ವಿಟ್ಜರ್ಲ್ಯಾಂಡ್ ಹೌದು. ಅದೆಲ್ಲದರ ಹೊರತಾಗಿ ಒಂದು ದುರ್ಗಮವಾದಂತಹ ಹಾದಿ. ಸಹಜವಾಗಿ ಇಲ್ಲಿ ಪ್ರವಾಸಿಗರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪೊಲೀಸ್ ಅಂತೂ ಇಲ್ಲಿ ಜಮ್ಮು ಕಾಶ್ಮೀರದ ಪೊಲೀಸ್ ಮತ್ತೆ ವಿಶೇಷವಾದಂತಹ ಸಿಆರ್ಪಿಎಫ್ ಸೈನಿಕರು ಎನಿ ಟೈಮ್ ಇಲ್ಲಿ ಬಂದೂಕುಗಳನ್ನ ಹಿಡ್ಕೊಂಡು ಇಲ್ಲಿ ನಿಂತಿರ್ತಾರೆ. ಈ ಮಾರ್ಗವಾಗಿ ಯಾರನ್ನೂ ಕೂಡ ಬಿಡೋದಿಲ್ಲ. ಇಲ್ಲಿ ಫುಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಇದು. ಸೇನಾ ಬಂಕರ್ಗಳು ಇಲ್ಲಿದ್ದಾವೆ. ಆ ಮೂಲಕ ಸಂಪೂರ್ಣವಾಗಿ ಇಲ್ಲಿ ಹೋಗೋರನ್ನ ಬರೋರನ್ನ ತಡೀತಾರೆ. ಬರೋರನ್ನ ಇಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಈ ಘಟನೆ ಆದ ನಂತರ ಅಂತೂ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಈ ದುರ್ಗಮ ಹಾದಿಯನ್ನ ಈಗ ತಲುಪಿ ಜನರಿಗೆ, ಕನ್ನಡಿಗರಿಗೆ ಈ ಜಮ್ಮು ಕಾಶ್ಮೀರದಲ್ಲಿ ಆದಂತ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಸಂಪೂರ್ಣವಾದ ಫಾರೆಸ್ಟ್ ಇದ್ರೆ, ಮತ್ತೊಂದು ಕಡೆಯಲ್ಲಿ ಹಳ್ಳಿಯ ಜನರು ವಾಸಿಸುವಂತ, ಕಾಶ್ಮೀರದ ಜನರು ಇರುವಂತ ಈ ಜಾಗದಲ್ಲಿ ಕೇವಲ ಕುದುರೆ ಬಿಟ್ಟು ಬೇರೆ ಯಾವುದು ಕೂಡ ಮೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಈಗ ಕ್ಷಣದ ಮಾಹಿತಿಯನ್ನ, ಜಮ್ಮು ಕಾಶ್ಮೀರದ ಅಟ್ಯಾಕ್ ನ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ ನಾನು ರಂಜಿತ್ ಶಿರ್ಯಾರ್. ಜೈ ಹಿಂದ್. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರನ್ನ ಹುಡುಕಿ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಈಗಷ್ಟೇ ಬಿಹಾರದಲ್ಲಿ ಮಾತನಾಡಿದ್ದಾರೆ. ಆದ್ರೆ ಈಗಷ್ಟೇ ಮೇಘನಾ ಗಿರೀಶ್ ಮೇಡಮ್ ಅವರು ಹೇಳ್ತಾ ಇದ್ರು ನೋಡಿ, ಲೋಕಲ್ ಸಪೋರ್ಟ್ ಇಲ್ಲದೆ, ಲೋಕಲ್ ಜನರ, ಅದರಲ್ಲೂ ಭಾರತೀಯರು ಅನ್ಸ್ಕೊಂಡವರ ಬೆಂಬಲ ಇಲ್ಲದೆ ಭಯೋತ್ಪಾದಕರು ಭಾರತದ ನೆಲಕ್ಕೆ ಕಾಲಿಟ್ಟು ಭಾರತೀಯರನ್ನ ಕೊಲ್ಲಿಕ್ ಸಾಧ್ಯನಾ? ಅವ್ರ ವಿರುದ್ಧ ಹೇಗಪ್ಪ ಪ್ರತೀಕಾರ ತೀರಿಸಿಕೊಳ್ಳೋದು? ನಮ್ಮಲ್ಲೇ ಇದ್ದು ನಮ್ಮವರ ವಿರುದ್ಧವೇ ಪಿತೂರಿಯನ್ನ ರೂಪಿಸುವವರನ್ನ ಹೇಗ್ ನಾವು ಸದೆ ಬಡಿಯೋದು? ಬಗ್ಗೆ ಮಾತುಕತೆ ಹಾಗೆ ಲೈವ್ ಅಪ್ಡೇಟ್ಸ್ ಮುಂದುವರಿಸ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಬೈಸರನ್ ವ್ಯಾಲಿಗೆ ಸಂಪರ್ಕವನ್ನ ಮಾಡೋದಕ್ಕೆ ಇರುವಂತ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಇದೇ ಮಾರ್ಗ. ಈ ಮಾರ್ಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಕುದುರೆ ಬಿಟ್ಟು ಬೇರೆ ಯಾವುದು ಕೂಡ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕುದುರೆಯನ್ನ ಹತ್ತುಕೊಂಡು ಇಲ್ಲಿಂದ ಹೋದ್ರೆ, ಈ ಮಾರ್ಗವಾಗಿ ಹೋದ್ರೆ ನೋಡಿ, ಇಲ್ಲಿ ಒಂದು ತೊರೆ ಹರಿತಾ ಇದೆ. ಆ ಕಡೆ ಕಾಣಿಸುವುದು ನಿಮಗೆ ಡೀಪ್ ಫಾರೆಸ್ಟ್. ಅದು ಆ ಫಾರೆಸ್ಟ್ ನಲ್ಲಿ ಸಂಪೂರ್ಣವಾಗಿ ಅಲ್ಲಿ ಒಂದು ದುರ್ಗಮವಾದಂತಹ ಕಾಡು. ಅದು ಆ ಕಾಡಿನಲ್ಲಿ ಯಾರೂ ಕೂಡ ವಾಸಿಸ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಅಲ್ಲಿ ಭಯೋತ್ಪಾದಕರು ಅಲ್ಲೇ ಇದ್ರು, ಅಲ್ಲಿಂದನೇ ಅಟ್ಯಾಕ್ ಆಯ್ತು. ಈ ಕಡೆ ನೋಡಿದ್ರೆ ಇಲ್ಲಿ ಇದು ಹಳ್ಳಿ, ಇಲ್ಲಿ ಜನ ಇದ್ದಾರೆ, ಕಾಶ್ಮೀರದ ಜನ ಇದ್ದಾರೆ. ಅವರೇ ಅಲ್ಲಿ ಸಣ್ಣ ಪುಟ್ಟ ವ್ಯವಹಾರಗಳನ್ನೆಲ್ಲ ಮಾಡ್ಕೊಂಡು ಅಲ್ಲಿ ಬದುಕ್ತಾ ಇದ್ದಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ಬೈಸರನ್ ವ್ಯಾಲಿ ಇದೆಯಲ್ಲ, ಇದು ಭೂಲೋಕದ ಸ್ವರ್ಗ ಹೌದು, ಮಿನಿ ಸ್ವಿಟ್ಜರ್ಲ್ಯಾಂಡ್ ಹೌದು. ಅದೆಲ್ಲದರ ಹೊರತಾಗಿ ಒಂದು ದುರ್ಗಮವಾದಂತಹ ಹಾದಿ. ಸಹಜವಾಗಿ ಇಲ್ಲಿ ಪ್ರವಾಸಿಗರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪೊಲೀಸ್ ಅಂತೂ ಇಲ್ಲಿ ಜಮ್ಮು ಕಾಶ್ಮೀರದ ಪೊಲೀಸ್ ಮತ್ತೆ ವಿಶೇಷವಾದಂತಹ ಸಿಆರ್ಪಿಎಫ್ ಸೈನಿಕರು ಎನಿ ಟೈಮ್ ಇಲ್ಲಿ ಬಂದೂಕುಗಳನ್ನ ಹಿಡ್ಕೊಂಡು ಇಲ್ಲಿ ನಿಂತಿರ್ತಾರೆ. ಈ ಮಾರ್ಗವಾಗಿ ಯಾರನ್ನೂ ಕೂಡ ಬಿಡೋದಿಲ್ಲ. ಇಲ್ಲಿ ಫುಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಇದು. ಸೇನಾ ಬಂಕರ್ಗಳು ಇಲ್ಲಿದ್ದಾವೆ. ಆ ಮೂಲಕ ಸಂಪೂರ್ಣವಾಗಿ ಇಲ್ಲಿ ಹೋಗೋರನ್ನ ಬರೋರನ್ನ ತಡೀತಾರೆ. ಬರೋರನ್ನ ಇಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಈ ಘಟನೆ ಆದ ನಂತರ ಅಂತೂ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಈ ದುರ್ಗಮ ಹಾದಿಯನ್ನ ಈಗ ತಲುಪಿ ಜನರಿಗೆ, ಕನ್ನಡಿಗರಿಗೆ ಈ ಜಮ್ಮು ಕಾಶ್ಮೀರದಲ್ಲಿ ಆದಂತ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಸಂಪೂರ್ಣವಾದ ಫಾರೆಸ್ಟ್ ಇದ್ರೆ, ಮತ್ತೊಂದು ಕಡೆಯಲ್ಲಿ ಹಳ್ಳಿಯ ಜನರು ವಾಸಿಸುವಂತ, ಕಾಶ್ಮೀರದ ಜನರು ಇರುವಂತ ಈ ಜಾಗದಲ್ಲಿ ಕೇವಲ ಕುದುರೆ ಬಿಟ್ಟು ಬೇರೆ ಯಾವುದು ಕೂಡ ಮೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಈಗ ಕ್ಷಣದ ಮಾಹಿತಿಯನ್ನ, ಜಮ್ಮು ಕಾಶ್ಮೀರದ ಅಟ್ಯಾಕ್ ನ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ ನಾನು ರಂಜಿತ್ ಶಿರ್ಯಾರ್. ಜೈ ಹಿಂದ್.
ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರನ್ನ ಹುಡುಕಿ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಈಗಷ್ಟೇ ಬಿಹಾರದಲ್ಲಿ ಮಾತನಾಡಿದ್ದಾರೆ. ಆದ್ರೆ ಈಗಷ್ಟೇ ಮೇಘನಾ ಗಿರೀಶ್ ಮೇಡಮ್ ಅವರು ಹೇಳ್ತಾ ಇದ್ರು, ನೋಡಿ ಲೋಕಲ್ ಸಪೋರ್ಟ್ ಇಲ್ಲದೆ, ಲೋಕಲ್ ಜನರ ಅದರಲ್ಲೂ ಭಾರತೀಯರು ಅನ್ಸ್ಕೊಂಡವರ ಬೆಂಬಲ ಇಲ್ಲದೆ ಭಯೋತ್ಪಾದಕರು ಭಾರತದ ನೆಲಕ್ಕೆ ಕಾಲಿಟ್ಟು ಭಾರತೀಯರನ್ನ ಕೊಲ್ಲಿಕ್ ಸಾಧ್ಯನಾ? ಅವ್ರ ವಿರುದ್ಧ ಹೇಗಪ್ಪ ಪ್ರತೀಕಾರ ತೀರಿಸಿಕೊಳ್ಳೋದು? ನಮ್ಮಲ್ಲೇ ಇದ್ದು ನಮ್ಮವರ ವಿರುದ್ಧವೇ ಪಿತೂರಿಯನ್ನ ರೂಪಿಸುವವರನ್ನ ಹೇಗ್ ನಾವು ಸದೆ ಬಡಿಯೋದು? ಬಗ್ಗೆ ಮಾತುಕತೆ ಹಾಗೆ ಲೈವ್ ಅಪ್ಡೇಟ್ಸ್ ಮುಂದುವರಿಸ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಬೈಸರನ್ ವ್ಯಾಲಿಗೆ ಸಂಪರ್ಕವನ್ನ ಮಾಡೋದಕ್ಕೆ ಇರುವಂತ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಇದೇ ಮಾರ್ಗ. ಈ ಮಾರ್ಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಕುದುರೆ ಬಿಟ್ಟು ಬೇರೆ ಯಾವುದು ಕೂಡ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕುದುರೆಯನ್ನ ಹತ್ತುಕೊಂಡು ಇಲ್ಲಿಂದ ಹೋದ್ರೆ, ಈ ಮಾರ್ಗವಾಗಿ ಹೋದ್ರೆ ನೋಡಿ, ಇಲ್ಲಿ ಒಂದು ತೊರೆ ಹರಿತಾ ಇದೆ. ಆ ಕಡೆ ಕಾಣಿಸುವುದು ನಿಮಗೆ ಡೀಪ್ ಫಾರೆಸ್ಟ್. ಅದು ಆ ಫಾರೆಸ್ಟ್ ನಲ್ಲಿ ಸಂಪೂರ್ಣವಾಗಿ ಅಲ್ಲಿ ಒಂದು ದುರ್ಗಮವಾದಂತಹ ಕಾಡು. ಅದು ಆ ಕಾಡಿನಲ್ಲಿ ಯಾರೂ ಕೂಡ ವಾಸಿಸ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಅಲ್ಲಿ ಭಯೋತ್ಪಾದಕರು ಅಲ್ಲೇ ಇದ್ರು, ಅಲ್ಲಿಂದನೇ ಅಟ್ಯಾಕ್ ಆಯ್ತು. ಈ ಕಡೆ ನೋಡಿದ್ರೆ ಇಲ್ಲಿ ಇದು ಹಳ್ಳಿ, ಈ ಹಳ್ಳಿ, ಇಲ್ಲಿ ಜನ ಇದ್ದಾರೆ, ಕಾಶ್ಮೀರದ ಜನ ಇದ್ದಾರೆ. ಅವರೇ ಅಲ್ಲಿ ಸಣ್ಣ ಪುಟ್ಟ ವ್ಯವಹಾರಗಳನ್ನೆಲ್ಲ ಮಾಡ್ಕೊಂಡು ಅಲ್ಲಿ ಬದುಕ್ತಾ ಇದ್ದಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ಬೈಸರನ್ ವ್ಯಾಲಿ ಇದೆಯಲ್ಲ, ಇದು ಭೂಲೋಕದ ಸ್ವರ್ಗ ಹೌದು, ಮಿನಿ ಸ್ವಿಟ್ಜರ್ಲ್ಯಾಂಡ್ ಹೌದು. ಅದೆಲ್ಲದರ ಹೊರತಾಗಿ ಒಂದು ದುರ್ಗಮವಾದಂತಹ ಹಾದಿ. ಸಹಜವಾಗಿ ಇಲ್ಲಿ ಪ್ರವಾಸಿಗರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪೊಲೀಸ್ ಅಂತೂ ಇಲ್ಲಿ ಜಮ್ಮು ಕಾಶ್ಮೀರದ ಪೊಲೀಸ್ ಮತ್ತೆ ವಿಶೇಷವಾದಂತಹ ಸಿಆರ್ಪಿಎಫ್ ಸೈನಿಕರು ಎನಿ ಟೈಮ್ ಇಲ್ಲಿ ಬಂದೂಕುಗಳನ್ನ ಹಿಡ್ಕೊಂಡು ಇಲ್ಲಿ ನಿಂತಿರ್ತಾರೆ. ಈ ಮಾರ್ಗವಾಗಿ ಯಾರನ್ನೂ ಕೂಡ ಬಿಡೋದಿಲ್ಲ. ಇಲ್ಲಿ ಫುಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಇದು. ಸೇನಾ ಬಂಕರ್ಗಳು ಇಲ್ಲಿದ್ದಾವೆ. ಆ ಮೂಲಕ ಸಂಪೂರ್ಣವಾಗಿ ಇಲ್ಲಿ ಹೋಗೋರನ್ನ ಬರೋರನ್ನ ತಡೀತಾರೆ. ಬರೋರನ್ನ ಇಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಈ ಘಟನೆ ಆದ ನಂತರ ಅಂತೂ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಈ ದುರ್ಗಮ ಹಾದಿಯನ್ನ ಈಗ ತಲುಪಿ ಜನರಿಗೆ, ಕನ್ನಡಿಗರಿಗೆ ಈ ಜಮ್ಮು ಕಾಶ್ಮೀರದಲ್ಲಿ ಆದಂತಹ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಸಂಪೂರ್ಣವಾದ ಫಾರೆಸ್ಟ್ ಇದ್ರೆ, ಮತ್ತೊಂದು ಕಡೆಯಲ್ಲಿ ಹಳ್ಳಿಯ ಜನರು ವಾಸಿಸುವಂತ ಕಾಶ್ಮೀರದ ಜನರು ಇರುವಂತ ಈ ಜಾಗದಲ್ಲಿ ಕೇವಲ ಕುದುರೆ ಬಿಟ್ಟು ಬೇರೆ ಯಾವುದು ಕೂಡ ಮೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಈಗ ಕ್ಷಣದ ಮಾಹಿತಿಯನ್ನ, ಜಮ್ಮು ಕಾಶ್ಮೀರದ ಅಟ್ಯಾಕ್ ನ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ ನಾನು ರಂಜಿತ್ ಶಿರ್ಯಾರ್. ಜೈ ಹಿಂದ್. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರನ್ನ ಹುಡುಕಿ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಈಗಷ್ಟೇ ಬಿಹಾರದಲ್ಲಿ ಮಾತನಾಡಿದ್ದಾರೆ. ಆದ್ರೆ ಈಗಷ್ಟೇ ಮೇಘನಾ ಗಿರೀಶ್ ಮೇಡಮ್ ಅವರು ಹೇಳ್ತಾ ಇದ್ರು, ನೋಡಿ ಲೋಕಲ್ ಸಪೋರ್ಟ್ ಇಲ್ಲದೆ, ಲೋಕಲ್ ಜನರ ಅದರಲ್ಲೂ ಭಾರತೀಯರು ಅನ್ಸ್ಕೊಂಡವರ ಬೆಂಬಲ ಇಲ್ಲದೆ ಭಯೋತ್ಪಾದಕರು ಭಾರತದ ನೆಲಕ್ಕೆ ಕಾಲಿಟ್ಟು ಭಾರತೀಯರನ್ನ ಕೊಲ್ಲಿಕ್ ಸಾಧ್ಯನಾ? ಅವ್ರ ವಿರುದ್ಧ ಹೇಗಪ್ಪ ಪ್ರತೀಕಾರ ತೀರಿಸಿಕೊಳ್ಳೋದು? ನಮ್ಮಲ್ಲೇ ಇದ್ದು ನಮ್ಮವರ ವಿರುದ್ಧವೇ ಪಿತೂರಿಯನ್ನ ರೂಪಿಸುವವರನ್ನ ಹೇಗ್ ನಾವು ಸದೆ ಬಡಿಯೋದು? ಬಗ್ಗೆ ಮಾತುಕತೆ ಹಾಗೆ ಲೈವ್ ಅಪ್ಡೇಟ್ಸ್ ಮುಂದುವರಿಸ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಬೈಸರನ್ ವ್ಯಾಲಿಗೆ ಸಂಪರ್ಕವನ್ನ ಮಾಡೋದಕ್ಕೆ ಇರುವಂತ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಇದೇ ಮಾರ್ಗ. ಈ ಮಾರ್ಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಕುದುರೆ ಬಿಟ್ಟು ಬೇರೆ ಯಾವುದು ಕೂಡ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕುದುರೆಯನ್ನ ಹತ್ತುಕೊಂಡು ಇಲ್ಲಿಂದ ಹೋದ್ರೆ, ಈ ಮಾರ್ಗವಾಗಿ ಹೋದ್ರೆ ನೋಡಿ, ಇಲ್ಲಿ ಒಂದು ತೊರೆ ಹರಿತಾ ಇದೆ. ಆ ಕಡೆ ಕಾಣಿಸುವುದು ನಿಮಗೆ ಡೀಪ್ ಫಾರೆಸ್ಟ್. ಅದು ಆ ಫಾರೆಸ್ಟ್ ನಲ್ಲಿ ಸಂಪೂರ್ಣವಾಗಿ ಅಲ್ಲಿ ಒಂದು ದುರ್ಗಮವಾದಂತಹ ಕಾಡು. ಅದು ಆ ಕಾಡಿನಲ್ಲಿ ಯಾರೂ ಕೂಡ ವಾಸಿಸ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಅಲ್ಲಿ ಭಯೋತ್ಪಾದಕರು ಅಲ್ಲೇ ಇದ್ರು, ಅಲ್ಲಿಂದನೇ ಅಟ್ಯಾಕ್ ಆಯ್ತು. ಈ ಕಡೆ ನೋಡಿದ್ರೆ ಇಲ್ಲಿ ಇದು ಹಳ್ಳಿ, ಈ ಹಳ್ಳಿ, ಇಲ್ಲಿ ಜನ ಇದ್ದಾರೆ, ಕಾಶ್ಮೀರದ ಜನ ಇದ್ದಾರೆ. ಅವರೇ ಅಲ್ಲಿ ಸಣ್ಣ ಪುಟ್ಟ ವ್ಯವಹಾರಗಳನ್ನೆಲ್ಲ ಮಾಡ್ಕೊಂಡು ಅಲ್ಲಿ ಬದುಕ್ತಾ ಇದ್ದಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ಬೈಸರನ್ ವ್ಯಾಲಿ ಇದೆಯಲ್ಲ, ಇದು ಭೂಲೋಕದ ಸ್ವರ್ಗ ಹೌದು, ಮಿನಿ ಸ್ವಿಟ್ಜರ್ಲ್ಯಾಂಡ್ ಹೌದು. ಅದೆಲ್ಲದರ ಹೊರತಾಗಿ ಒಂದು ದುರ್ಗಮವಾದಂತಹ ಹಾದಿ. ಸಹಜವಾಗಿ ಇಲ್ಲಿ ಪ್ರವಾಸಿಗರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪೊಲೀಸ್ ಅಂತೂ ಇಲ್ಲಿ ಜಮ್ಮು ಕಾಶ್ಮೀರದ ಪೊಲೀಸ್ ಮತ್ತೆ ವಿಶೇಷವಾದಂತಹ ಸಿಆರ್ಪಿಎಫ್ ಸೈನಿಕರು ಎನಿ ಟೈಮ್ ಇಲ್ಲಿ ಬಂದೂಕುಗಳನ್ನ ಹಿಡ್ಕೊಂಡು ಇಲ್ಲಿ ನಿಂತಿರ್ತಾರೆ. ಈ ಮಾರ್ಗವಾಗಿ ಯಾರನ್ನೂ ಕೂಡ ಬಿಡೋದಿಲ್ಲ. ಇಲ್ಲಿ ಫುಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಇದು. ಸೇನಾ ಬಂಕರ್ಗಳು ಇಲ್ಲಿದ್ದಾವೆ. ಆ ಮೂಲಕ ಸಂಪೂರ್ಣವಾಗಿ ಇಲ್ಲಿ ಹೋಗೋರನ್ನ ಬರೋರನ್ನ ತಡೀತಾರೆ. ಬರೋರನ್ನ ಇಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಈ ಘಟನೆ ಆದ ನಂತರ ಅಂತೂ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಈ ದುರ್ಗಮ ಹಾದಿಯನ್ನ ಈಗ ತಲುಪಿ ಜನರಿಗೆ, ಕನ್ನಡಿಗರಿಗೆ
ಈ ಜಮ್ಮು ಕಾಶ್ಮೀರದಲ್ಲಿ ಆದಂತ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಸಂಪೂರ್ಣವಾದ ಫಾರೆಸ್ಟ್ ಇದ್ರೆ, ಮತ್ತೊಂದು ಕಡೆಯಲ್ಲಿ ಜನರು, ಹಳ್ಳಿಯ ಜನರು ವಾಸಿಸುವಂತ ಕಾಶ್ಮೀರದ ಜನರು ಇರುವಂತ ಈ ಜಾಗದಲ್ಲಿ ಕೇವಲ ಕುದುರೆ ಬಿಟ್ಟು ಬೇರೆ ಯಾವುದು ಕೂಡ ಮೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಈಗ ಕ್ಷಣದ ಮಾಹಿತಿಯನ್ನ, ಜಮ್ಮು ಕಾಶ್ಮೀರದ ಅಟ್ಯಾಕ್ ನ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ ನಾನು ರಂಜಿತ್ ಶಿರ್ಯಾರ್, ಜೈ ಹಿಂದ್. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರನ್ನ ಹುಡುಕಿ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಈಗಷ್ಟೇ ಬಿಹಾರದಲ್ಲಿ ಮಾತನಾಡಿದ್ದಾರೆ. ಆದ್ರೆ ಈಗಷ್ಟೇ ಮೇಘನಾ ಗಿರೀಶ್ ಮೇಡಮ್ ಅವರು ಹೇಳ್ತಾ ಇದ್ರು, ನೋಡಿ ಲೋಕಲ್ ಸಪೋರ್ಟ್ ಇಲ್ಲದೆ, ಲೋಕಲ್ ಜನರ, ಅದರಲ್ಲೂ ಭಾರತೀಯರು ಅನ್ಸ್ಕೊಂಡವರ ಬೆಂಬಲ ಇಲ್ಲದೆ ಭಯೋತ್ಪಾದಕರು ಭಾರತದ ನೆಲಕ್ಕೆ ಕಾಲಿಟ್ಟು ಭಾರತೀಯರನ್ನ ಕೊಲ್ಲಿಕ್ ಸಾಧ್ಯನಾ? ಅವ್ರ ವಿರುದ್ಧ ಹೇಗಪ್ಪ ಪ್ರತೀಕಾರ ತೀರಿಸಿಕೊಳ್ಳೋದು? ನಮ್ಮಲ್ಲೇ ಇದ್ದು ನಮ್ಮವರ ವಿರುದ್ಧವೇ ಪಿತೂರಿಯನ್ನ ರೂಪಿಸುವವರನ್ನ ಹೇಗ್ ನಾವು ಸದೆ ಬಡಿಯೋದು? ಬಗ್ಗೆ ಮಾತುಕತೆ ಹಾಗೆ ಲೈವ್ ಅಪ್ಡೇಟ್ಸ್ ಮುಂದುವರಿಸ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.